Hey everyone, welcome back to our channel ESF Standards. In this lecture, we are going to discuss about the important questions of computer networks of PCS 502, which is having a backlog exams for tomorrow's 29th date 05/2026. So I'm going to explain in this video two languages of Kannada and English. Why? Because some of the students can't understand the Kannada, so I'm just explaining the two languages. Okay, so ವಿಡಿಯೋಕ್ಕೆ ನಾನು ಮುಂಚೆ ಒಂದು ಹೇಳ್ತೀನಿ, ಈ ಕಂಪ್ಲೀಟ್ ಈ ವಿಡಿಯೋನ ಏನಿದೆ ಫುಲ್ ಪ್ರಾಪರಾಗಿ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಎವ್ರಿ ಕ್ವಶನ್ ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತು ನಾಳೆ ಎಕ್ಸಾಮ್ಗೆ. ಇಟ್ಸ್ ಅ ಈಸಿಯೆಸ್ಟ್ ಸಬ್ಜೆಕ್ಟ್. ನೀವು ಫೈಲ್ ಆಗಿರೋದು ಎಂತಕ್ಕೆ ಅಂತ ನನಗಂತೂ ಇವಾಗೂ ಗೊತ್ತಿಲ್ಲ, ಬಟ್ ಫೈಲ್ ಆಗಿದ್ರೆ ಇಟ್ಸ್ ಓಕೆ. ಈ ಸರಿ ಪಾಸ್ ಮಾಡಿಸೋ ಜವಾಬ್ದಾರಿ ನಂದಾಗಿರುತ್ತೆ. ಸೊ 330 630 ರುಪೀಸ್ ಇನ್ನೊಂದು ಸರಿ ಪೇ ಮಾಡೋದು ಬೇಕಾಗಿಲ್ಲ. ಇದೆ ಲಾಸ್ಟ್ ಟೈಮ್ ನೀವು ಎಕ್ಸಾಮಲ್ಲಿ ನಾಳೆ ಪಾಸ್ ಆಗಿ ಆಗ್ತಿರೋ. ಇಟ್ಸ್ ಮೈ ಕಾನ್ಫಿಡೆನ್ಸ್, ಇಟ್ಸ್ ಗ್ಯಾರಂಟಿ ಕೊಡಾಗಿರುತ್ತೆ ಅಷ್ಟೇ. ಹಾಗೆ ನನ್ನ ಬಿಲೀವ್ ಮಾಡ್ತಿದ್ದೀರ ಅನ್ಕೊಂಡೆ, ತುಂಬ ವರ್ಷದಿಂದ ಬಿಲೀವ್ ಮಾಡ್ತಿದ್ದೀರ 1 2 3 ಇಯರ್ಸಿಂದ. ಸೊ ಇಟ್ಸ್ ಓಕೆ. ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ಇಫ್ ಯು ಫಾಲೋ ದಿಸ್ ಕಂಪ್ಲೀಟ್ ವಿಡಿಯೋ ಯು ವಿಲ್ ಗೆಟ್ ಈಸಿ ಲೈಕ್ 50 ಮಾರ್ಕ್ಸ್ 50-60 ಮಾರ್ಕ್ಸ್ ಯು ವಿಲ್ ಗೆಟ್ ಈಸಿಲಿ. ಗೊತ್ತು ನಿಮಗೆ, ನೀವು ಗೊತ್ತು ಒಂದೇ ಸೇರೋದು ಎಕ್ಸಾಮ್ಗೆ ಪಾಸ್ ಆಗಲೇಬೇಕು ಅಂತ ಕೂಡ ಗೊತ್ತು ನನಗೆ. ನೋಡಿ, ನನ್ನ ಹತ್ರ ತುಂಬ ಟೈಮ್ ಟೇಬಲ್ಸ್ ಇದ್ದಾವೆ. ನಾನು ನಿಮಗೆ ತುಂಬ ಟೈಮ್ ಟೇಬಲ್ಸ್ ಕೂಡ ಹೇಳ್ತೀನಿ. ನಾಳೆ ಎಕ್ಸಾಮ್ ಇರೋದ್ರಿಂದ ನಾನು ಕೂಡ ಅದೇ ಫಾಲೋ ಆಗಿದ್ದೆ. ಎಕ್ಸಾಮಿಂಗ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ ಕೂಡ, ಆ ಎಕ್ಸಾಮ್ ಅದೇ ಫಾಲೋ ಟೈಮ್ ಟೇಬಲ್ ಆಗಿ ಕೂಡ ಮಾಡಿದ್ದೀನಿ, ಪಾಸ್ ಕೂಡ ಆಗಿದ್ದೀನಿ ಎಕ್ಸಾಮ್ಸಲ್ಲಿ. ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಯು ವಾಟ್ ಇಸ್ ದ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್. ಓಕೆ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ ವಿಲ್ ಶೋ ಯು ವಿ ಆರ್ ಲಾಂಚೆಡ್ ದ ಕೋರ್ಸಸ್ ರೈಟ್. ನಿಮಗೆ ಈ ಕಂಪ್ಲೀಟ್ ವಿಡಿಯೋ ಏನು ಬೇಕು, ಈ ಆನ್ಸರ್ಸ್, ಈ ಕ್ವಶನ್ ಪೇಪರ್ ಏನಿದೆ, ನಾನು ಪ್ರತಿಯೊಂದು ಕೂಡ ಬೇಕು ಅಂದರೆ ನಮ್ಮದು ಕೋರ್ಸ್ ಇದೆ ಜಸ್ಟ್ ಫಾರ್ 122 ರುಪೀಸ್ ಅಷ್ಟೇ. 122 ರುಪೀಸ್ನ ನೋಡ್ಬೋದು. ನೀವು 630 ರುಪೀಸ್ ಆಗಲಿ 330 ರುಪೀಸ್ ಆಗಲಿ, ಯು ಆರ್ ಪೇಯಿಂಗ್ ಫಾರ್ ದ V2 exam, V2 registration form and reapplication for you have failed in the exam. So you just if you pay the 122 rupees, ನೀವು ಡೆಫಿನೆಟ್ಲಿ ಹೇಳ್ತೀನಿ ನೀವು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ. ಆಲ್ಸೋ ಇನ್ನು ಬೇರೆ ಇನ್ನು 503 ಕೂಡ ಅಪ್ಲೋಡ್ ಮಾಡ್ತೀವಿ, ಚಾನ್ಸಸ್ ಇರ್ತದೆ ನಾವು. ಸೊ ಅದು ಕೂಡ ಅಪ್ಲೋಡ್ ಮಾಡ್ತೀವಿ. ಇಂಪಾರ್ಟೆಂಟ್ ಕ್ವಶನ್ಸು, ನೋಟ್ಸ್ ಎಲ್ಲ ಪ್ರತಿಯೊಂದು TOC ಕೂಡ. ಸೊ ಬ್ಯಾಕ್ಲಾಗ್ ಎಕ್ಸಾಮ್ಸ್ ಕೂಡ ಪ್ರತಿಯೊಂದು ವೀಡಿಯೋ ಮಾಡ್ತೀವಿ. ಇದೊಂದೇ ಸಬ್ಜೆಕ್ಟ್ಗೆಲ್ಲ ನಾವು 122 ರುಪೀಸ್ ತೊಗೊಳೋದು, ಬೇರೆ ಸಬ್ಜೆಕ್ಟ್ಸ್ ಕೂಡ ಆಯಿತಾ. ಸೊ ವಿ ಆರ್ ಟೇಕಿಂಗ್ ಫಾರ್ ಮಲ್ಟಿಪಲ್ ಸಬ್ಜೆಕ್ಟ್ ಫಾರ್ 122 ರುಪೀಸ್. 122 ರುಪೀಸ್ ಕ್ಯಾನ್ ಚೇಂಜ್ ಯುವರ್ ಕಂಪ್ಲೀಟ್ ನೆಕ್ಸ್ಟ್ ಸೆಮ್. ಯು ವಿಲ್ ಬಿ ವೆರಿ ಕಾನ್ಫಿಡೆನ್ಸ್ ಇಫ್ ಯು ಕ್ಲಿಯರ್ ದಿಸ್ ಎಕ್ಸಾಮ್. ಓಕೆ, ಇವಾಗ ನೋಡಿಕೊಂಡ್ರೆ ನಾವು ಈ ವಿಡಿಯೋ ಕೂಡ ಆಲ್ರೆಡಿ, ಇಫ್ ಯು ನೋಡಿದ್ರೆ ಈ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸೊ ಈ ವಿಡಿಯೋ ಕೂಡ ವಿ ಆರ್ ಅಪ್ಲೋಡ್ ದ ವಿಡಿಯೋ ಆಲ್ಸೋ, ಯು ಕ್ಯಾನ್ ಗೋ ಥ್ರೂ ದಟ್. ಆಲ್ಸೋ ವಿ ಆರ್ ಅಪ್ಲೋಡೆಡ್ ದ ನೋಟ್ಸ್ ಆಲ್ಸೋ, ಈವನ್ ವಿ ಆರ್ ಅಪ್ಲೋಡ್ ದ ನೋಟ್ಸ್ ಆಲ್ಸೋ, ಸಮ್ ಆಫ್ ದ ಡಯಾಗ್ರಾಮ್ಸ್ ಆಲ್ಸೋ ವಿ ಆರ್ ಅಪ್ಲೋಡೆಡ್ ಹಿಯರ್. ಸೊ ನೋಡ್ಕೋಬೋದು. ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅಪ್ಲೋಡ್ ಆಗಿದೆ ಆಲ್ರೆಡಿ. ಇಲ್ಲಿ ಈ ಪ್ರತಿಯೊಂದು ಅಪ್ಲೋಡ್ ಆಗಿದೆ ಜಸ್ಟ್ ಫಾರ್ 122 ರುಪೀಸ್. ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಕೋರ್ಸ್ನ ಎನೇಬಲ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಫಾರ್ಮ್ ಇರುತ್ತೆ, ಅದನ್ನ ಫಿಲ್ ಮಾಡಿದ್ರೆ ನಿಮಗೆ ವಿತಿನ್ ಒಂದು 10-20 ಮಿನಿಟ್ಸಲ್ಲಿ ನಿಮಗೆ ರಿಕ್ವೆಸ್ಟ್ ಆಕ್ಸೆಸ್ ಆಗುತ್ತೆ. ನೀವು ಅದರಿಂದ ಎಕ್ಸಾಮ್ಗೆ ಈಸಿಯಾಗಿ ಆರಾಮ್ ಕ್ಲಿಯರ್ ಮಾಡ್ಬೋದಾಯ್ತಾ. ಸೊ ಇದ್ರ ಬಗ್ಗೆ ನಾನು ಮುಂಚೆ ನಾನು ಸ್ವಲ್ಪ ಐಡಿಯಾ ಹೇಳ್ತೀನಿ. ನೀವು ಎಕ್ಸಾಮ್ಸ್ ಟಿಪ್ಸ್ ಆ್ಯಂಡ್ ಟ್ರಿಪ್ಸ್ ಅಂತ ಹೇಳಿದ್ದೆ ಒಂದು ಸರಿ. ಸೊ ಜಸ್ಟ್ ಏನಿಲ್ಲ, ಜಸ್ಟ್ ಎ ಮಿನಿಟ್, ಇದು ಲೋಡಿಂಗ್ ಆಗ್ತಿದೆ. ಓಕೆ, ಸೊ ನೋಡ್ರು, ನೀವು ಎಕ್ಸಾಮ್ ಫೇಲ್ ಆಗಿರೋದು ಎಂತಕ್ಕೆ ಅಂದರೆ ಬೇಸಿಕಲಿ ಒಂದು ಪ್ಲ್ಯಾನ್ ಹೇಳ್ತೀರಾ. ಸೊ ಅದರಿಂದ ಹೇಳ್ತೀನಿ ನಾನು. ಇವಾಗ ಕನ್ಸಿಡರ್, ಇವಾಗ ಟೈಮ್ ಎಷ್ಟಾಗ್ತಿದೆ, 1:10, ಒಂದು 2 o'clock ಸ್ಟಾರ್ಟ್ ಮಾಡೋಣ. ಇವಾಗ ಫ್ರೆಶರ್ಸ್ ಸ್ಟಾರ್ಟ್ ಮಾಡ್ತಿದ್ರು ಅವ್ರದ್ದು, ಫ್ರೆಶರ್ಸ್ ಇವಾಗಿಂದ ಸ್ಟಾರ್ಟ್ ಮಾಡ್ತಿರೋರು ಆಯಿತಾ. ಇವಾಗ 2 ಒಂದು 2 3 4 o'clock, ಒಂದು 4 o'clock ನಾನು ಏನು ಕ್ವಶನ್ ಕೊಟ್ಟಿದ್ದೆನಲ್ಲ ನೋಡಿ. ಒಂದು ನಿಮಿಷ, ಇದಕ್ಕೆ ನಾನು ಮುಂಚೆ ಎಕ್ಸಾಮಲ್ಲಿ ಹೆಂಗೆ ಬರೀಬೇಕು ಅಂತ ಹೇಳ್ಬಿಡ್ತೀನಿ. ನೋಡ್ರು, ಒಂದು ಆನ್ಸರ್ಸ್ ಎತ್ಕೊಂಡ್ರೆ ಬೆಟರ್ ಅನಿಸುತ್ತೆ ನಿಮಗೆ. ಬೇಸಿಕಲಿ ಆನ್ಸರ್ಸ್ ಎತ್ಕೊತೀನಿ ನಾನು, ಒಂದು ಆನ್ಸರ್ಸು ಹೇಳ್ತೀನಿ ನಿಮಗೆ ಹೆಂಗೆ ಬರೀಬೇಕು ಅಂತ ಕೂಡ. ಸೊ ಅದರಿಂದ ನಿಮಗೆ ಏನಾಗುತ್ತೆ ಅಂದರೆ ಎಕ್ಸಾಮ್ ಈಸಿಯಾಗಿ ಆಗುತ್ತೆ ಆಯಿತಾ. ಸೊ ಇವಾಗ ಅನ್ಕೋಣ IP v6 ಅನ್ಕೋಣ, IP v6. ಸೊ ಡಯಾಗ್ರಾಮ್ಸ್ ಇದೆಲ್ಲ ಇದೆ ಅನ್ಕೋಣ, ಜಸ್ಟ್ ಸಿಂಪಲ್ ಇದೆ. ಫಾರ್ ಇಸ್ ಡೇಟಾ ಕಮ್ಯುನಿಕೇಷನ್ ಅನ್ಕೋಣ. ನೋಡಿ, ಫಸ್ಟ್ ಹಿಂಗೆ ಲೋ ಟೈಮ್, ತುಂಬ ಟೈಮ್ ಇಲ್ಲ ನಮಗೆ. ಸೊ ಅದಕ್ಕೆ ಡೇಟಾ ಕಮ್ಯುನಿಕೇಷನ್ ಅಂದರೆ ಏನು, ಒಂದು ಏನಿದೆ ಒಂದು ಡೆಫಿನೇಷನು, ಆ ಡಯಾಗ್ರಾಮ್ ಮೇನ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಇರಬೇಕು. ಆ ಡಯಾಗ್ರಾಮು ಇದೆಲ್ಲ ಓದ್ಬೇಡಿ. ಸೆಂಡರ್ ರಿಸೀವರೆಲ್ಲ ನಿಮ್ಗೆ ಗೊತ್ತು ಕಾಮನ್ನಾಗೆ, ಬಟ್ ಇಟ್ಸ್ ಓಕೆ. ಇದು ಏನಾಗಿದೆ, ಈ ಪ್ರತಿಯೊಂದು ಕೂಡ ನೀವು ಈ ಏನಿದೆ ಡಯಾಗ್ರಾಮಲ್ಲಿ ಇದೆ, ಇಲ್ಲಿ ಸೆಂಡರ್ ಇದೆ, ಈ ಮೀಡಿಯಮ್ ಇದೆ, ಈ ರಿಸೀವರ್ ಇದೆ, ಈ ಸ್ಟೆಪ್ಸು ಡೇಟಾ ಎಕ್ಸ್ಚೇಂಜ್ ಆಗುತ್ತೆ ಹೆಂಗೆ ಪ್ರತಿಯೊಂದು ಕೂಡ ಗೊತ್ತು ನಿಮಗೆ. ಡೇಟಾ ಕಮ್ಯುನಿಕೇಷನ್ ಹೆಂಗೆ ಆಗ್ತಿದೆ, ಮೆಸೇಜಸ್ಸು ಅಂತ ಬಿಟ್ಸು ಪ್ರತಿಯೊಂದು ಗೊತ್ತು ನಿಮಗೆ. ಸೊ ಏನು ಮಾಡ್ತೀರಾ, ಜಸ್ಟ್ ಈ ಡೆಫಿನೇಷನ್ ಓದ್ಕೋಬೇಕು, ಈ ಡಯಾಗ್ರಾಮ್ ಓದ್ಕೋಬೇಕು. ಇದನ್ನು ಎಕ್ಸ್ಪ್ಲೇನ್ ಓನ್ ವರ್ಡ್ಸಲ್ಲಿ ನಿಮಗೆ ಮೀನ್ಸ್ ಯೂಟ್ಯೂಬ್ ವಿಡಿಯೋ ನೋಡಿ, ChatGPT ಯೂಸ್ ಮಾಡಿ, ಪ್ರತಿಯೊಂದು ಯೂಸ್ ಮಾಡಿ ಆಯಿತಾ. ಸೊ ಪ್ರತಿಯೊಂದು ಕೂಡ ಅಷ್ಟೇ ಯೂಸ್ ಮಾಡ್ಕೊಂಡು ಈಸಿಯಾಗಿ ನೀವು ಏನು ಮಾಡ್ಬೋದು, ಈ ಥರ ಓದ್ಕೋಬೋದು. ಜಸ್ಟ್ ಡಯಾಗ್ರಾಮ್ ಓದ್ಕೊಳ್ಳಿ ಮತ್ತು ಡೆಫಿನೇಷನು ಮತ್ತು ಇದ್ರ ಬಗ್ಗೆ ಅರ್ಥ ಮಾಡ್ಕೊಬೇಡಿ ಅಷ್ಟೇ. ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಡಯಾಗ್ರಾಮ್ ಆ್ಯಂಡ್ ಆಫ್ಟರ್ವರ್ಸ್ ಯು ಕ್ಯಾನ್ ರೈಟ್ ಇನ್ ಓನ್ ವರ್ಡ್ಸ್ ಯುವರ್ ಎಕ್ಸ್ಪ್ಲನೇಷನ್ಸ್. ಓಕೆ, ಸೊ ಇದಾಗಿತ್ತು ಇಷ್ಟು. ಸೊ ಅದು ಹೇಳಿದ್ನಲ್ಲ, ಎಕ್ಸಾಮ್ ಹಂಗೆ ಓದ್ಕೋಬೇಕು. ಅದು ಬಿಟ್ಬಿಟ್ಟು ಲಿವಿಂಗ್ ದಟ್ ಡೂಯಿಂಗ್ ಅ ಮಗಪ್ಸ್ ಆ್ಯಂಡ್ ಬ್ಯಾಟಿಂಗ್ಸ್, ಪ್ಲೀಸ್ ಸ್ಟಾಪ್ ಇಟ್. ಓಕೆ ಆಯಿತಾ, ವಿ ಹ್ಯಾವ್ ಲೆಸ್ ಟೈಮ್, ಸೊ ವಿ ಆರ್ ಟೈಮಿಂಗ್. ಓಕೆ,
ಓಕೆ. ಒಂದು 2 o'clock 4 o'clock ಒಂದು ಮಾಡ್ಯೂಲ್, ಯಾವುದೋ ಒಂದು ಮಾಡ್ಯೂಲ್ 3 ಕಂಪ್ಲೀಟ್ ಮಾಡ್ತೀರಾ. ಮಾಡ್ಯೂಲ್ ಫಸ್ಟ್ ಈಸಿ ಇದೆ, ಮಾಡ್ಯೂಲ್ 1 ಈಸಿ ಆಗಿದೆ, ಮಾಡ್ಯೂಲ್ 1 ಈಸಿ ಇದೆ, ಕಂಪ್ಲೀಟ್ ಮಾಡ್ಬೋದಾ. ನೆಕ್ಸ್ಟ್ ನಂದು ಇದೇ ಪ್ಲ್ಯಾನ್, ತುಂಬ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ, ಅದು ಇದೇ ಪ್ಲ್ಯಾನ್ ಇದೆ, ನಾನು ಫಾಲೋ ಮಾಡಿದ್ದೀನಿ, ಎಕ್ಸಾಮ್ಗೆ ಓದಿದ್ದೀನಿ, ಎಲ್ಲ ಪಾಸ್ ಆಗಿದ್ದೀನಿ. ಸೊ ನೀವು ಕೂಡ ಅದೇ ಥರ ಎಕ್ಸಾಮ್ಗೆ ಓದಬೇಕು ಅಂತ ಹೇಳ್ತೀನಿ ನಾನು, ಆಯಿತಾ. ಸೊ ಆಫ್ಟರ್ ದ್ಯಾಟ್ ಒಂದು 5 to 6:30 7:30 8 o'clock ಒಂದೇ ದಿವಸ ಅಲ್ವಾ. ಲೆಟ್ಸ್ 3 ಮಾಡ್ಯೂಲ್, ಮಾಡ್ಯೂಲ್ 1 ಮಿನಿಟ್, ಮಾಡ್ಯೂಲ್ 3 ಮಾಡ್ಯೂಲ್ 3 ಓದ್ಕೋಬೋದು. ಯಾಕಂದರೆ ಇಲ್ಲಿಂದ ನಮಗೆ 14 ಮಾರ್ಕ್ಸ್ ಬಂದುಬಿಡುತ್ತೆ. 14 ಎಷ್ಟು 28 ಮಾರ್ಕ್ಸ್ ಇಲ್ಲೇ ಬಂತ. ನೆಕ್ಸ್ಟ್ ಒಂದು 9:30. ಇವತ್ತು ಕ್ರಿಕೆಟ್ ಏನಿಲ್ಲ, ಬಟ್ ಓಕೆ, ಕ್ರಿಕೆಟ್ ಏನಿಲ್ಲ ಇಲ್ದಿರೋದಕ್ಕೆ, ಬಟ್ ನೀವೆಲ್ಲ ಫೋಕಸಿಂದ ಎಕ್ಸಾಮ್ ಕಡೆ ತರ್ಬೋದು, ಆಯಿತಾ. 9:30 to 10:30 11:30 12:30 ಒಂದು 12:30 ಇಟ್ಕೋಣ. ಯಾಕೆ ಮಾಡ್ಯೂಲ್ 4 ತುಂಬ ಈಸಿ ಇದೆ. ಇದರಲ್ಲಿ 14 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ಇಲ್ಲೇ ನಿಮ್ಗೆ ಆಗೋಯ್ತು ಮಾರ್ಕ್ಸ್, ಆರಾಮ್ ಪಾಸ್ ಆಗ್ಬೋದು. ಬಟ್ ಇಟ್ಸ್ ನಮಗೆ ಪ್ಲ್ಯಾನ್ ಎ ಇದು. ಬಟ್ ಪ್ಲ್ಯಾನ್ ಬಿ ಏನು, ಎಕ್ಸಾಮ್ಗೆ ನಾಳೆ ಫೇಲ್ ಆಗ್ಬೋದು, ಚಾನ್ಸಸ್ ತುಂಬ ಇರುತ್ತೆ. ಪೇಪರ್ ಟಫ್ ಬಂದರೆ ಇನ್ನೊಂದು ಸರಿ. ಸೊ ಅವಾಗ ಏನು ಮಾಡಬೇಕು ನಾವು, ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4, ಮಾಡ್ಯೂಲ್ 5 ಏನಂದರೆ ಪ್ರತಿಯೊಂದು ಮಾಡ್ಯೂಲ್ ಕೂಡ ನೀವು ಅಟೆಂಡ್ ಮಾಡಬೇಕು. ನಿಮ್ಗೆ ಇಷ್ಟು ಏನು ಟೈಮ್ ಇದೆ ಅಲ್ಲ, ಇಷ್ಟು ಟೈಮ್ ಆದಮೇಲೆ ನಿಮಗೆ ಪೆಂಡಿಂಗ್ ಕ್ವಶನ್ಸ್ ಕೂಡ ಇದ್ದರೂ ಕೂಡ ಆ ಪೆಂಡಿಂಗ್ ಕ್ವಶನ್ಸ್ನ ಬಿಟ್ಬಿಟ್ಟು ನೆಕ್ಸ್ಟ್ ಮಾಡ್ಯೂಲ್ ಹೋಗಬೇಕು. ವೈ, ಬಿಕಾಸ್ ಈ ಪೆಂಡಿಂಗ್ ಕ್ವಶನ್ ಬಿಟ್ಟು ಹೋದರೂ ಕೂಡ ನೆಕ್ಸ್ಟ್ ಮಾಡ್ಯೂಲಲ್ಲಿ ನಿಮ್ಗೆ ಇದರಲ್ಲಿ ಅಂದ್ಕೊಳ್ಳಿ 3 ಕ್ವಶನ್ಸ್ ಇದೆ, 3ಅಲ್ಲಿ 2 ಕ್ವಶನ್ಸ್ ಬರುತ್ತೆ. 2ಅಲ್ಲಿ ಅಕ್ಯುರೇಸಿ ತುಂಬ ಆಗಿರುತ್ತೆ, ಬಟ್ ಥರ್ಡ್ ಒಂದು ಬಂದರೆ 14 ಮಾರ್ಕ್ಸ್ ಬರುತ್ತೆ. ಅದೇ 14 ಮಾರ್ಕ್ಸ್ ಬಂದಿಲ್ಲ ಅಂದರೆ ಈ ನೆಕ್ಸ್ಟ್ ಮಾಡ್ಯೂಲ್ 2ಅಲ್ಲಿ ಆ ಒಂದು ಕ್ವಶನ್ ಇರುತ್ತೆ, ಆ ಒಂದು ಕ್ವಶನಿಂದ ಇಲ್ಲಿ 14 ಮಾರ್ಕ್ಸ್ ಆವಾಗ ಈಸಿಯಾಗಿ ಕವರ್ ಆಗಿಬಿಡುತ್ತೆ. ಸೊ ಅದು ನಮ್ಮ ಪ್ಲ್ಯಾನ್ ಬಿ ಇರುತ್ತೆ. ಸೊ ಆಯಿತಾ, ಪ್ರತಿ ಮಾಡ್ಯೂಲ್ ಅಟೆಂಡ್ ಮಾಡಬೇಕು. ಯು ವಾಂಟ್ ಟು ಅಟೆಂಡ್ ದ ಈಚ್ ಆ್ಯಂಡ್ ಮಾಡ್ಯೂಲ್ಸ್. ವೈ, ಬಿಕಾಸ್ ಇಟ್ಸ್ ಅವರ್ ಪ್ಲ್ಯಾನ್ ಬಿ. ಓಕೆ, ಇಫ್ ಪ್ಲ್ಯಾನ್ ಇಟ್ಸ್ ನಾಟ್ ವರ್ಕ್ಸ್ ಇಫ್ ಯು ಆರ್ ಗೋಯಿಂಗ್ ಟು ಪ್ಲ್ಯಾನ್ ಬಿ ಫಾರ್ ಪಕ್ಕಾ ಪಾಸ್ ಇನ್ ಎಕ್ಸಾಮ್ಸ್. ಓಕೆ, ಸೊ ಇದಾಗಿತ್ತು. ಮತ್ತು ಇನ್ನು 12:30 ಆಯಿತಾ. ನೆಕ್ಸ್ಟು 12:30 ಟು ಒಂದು 3 o'clock ಅಂದ್ಕೊಳ್ಳೋ, ಒಂದು 2 o'clock ಅಂದ್ಕೊಳ್ಳೋ. 2 o'clock ಅಲ್ಲಿಗೆ ನೀವು ಎಷ್ಟು ಮಾಡ್ಯೂಲ್ 5 ಏನಿದೆಯಲ್ಲ, ಅಲ್ಲಿ ಏನೋ ಇದೆ, DNS ಇದೆ, SSN ಇದೆ, IRR ಇದೆ. ಸೊ ಈ 4-5 ಕ್ವಶನ್ ಇದೆ ಅಷ್ಟೇ. SSN ಈ ಪ್ರತಿಯೊಂದು ಓದ್ಕೊಂಡ್ರೆ ಇಫ್ ಯು ರೀಡ್ ದಿಸ್ 3-4 ಕ್ವಶನ್ಸ್ ವಿಲ್ ಗೆಟ್ ಈಸಿಲಿ ಫಾರ್ 10 ಮಾರ್ಕ್ಸ್. ಓಕೆ, 10 ಮಾರ್ಕ್ಸ್ ಆರ್ 14 ಮಾರ್ಕ್ಸ್ ಈಸಿಲಿ ಯು ಕ್ಯಾನ್ ಗೆಟ್ ಇನ್ ಎಕ್ಸಾಮ್ಸ್. ಆಫ್ಟರ್ ದಟ್ wake up in the morning 6, I think evening you have evening exam. So 6 to 7 8 9 10 11 12 o'clock, consider 12 o'clock. ನೀವು ಡೇ ಸ್ಕಾಲರ್ ಆದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಹಾಸ್ಟೆಲ್ ಆದರೆ ಇಟ್ಸ್ ಓಕೆ, ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು ಈ ಟೈಮ್ನ. ಬಟ್ ಡೇ ಸ್ಕಾಲರ್ ಅನ್ಕೋಣ. ಸೊ ಹತ್ರ ಇದ್ದರೆ ಕಾಲೇಜ್ ಇಟ್ಸ್ ಓಕೆ, ಅವು ಹತ್ರ ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಅಷ್ಟೇ. 2 hours ಮುಂಚೆ ಎಕ್ಸಾಮ್ ಕಾಲೇಜ್ಗೆ ಹೋಗಬೇಕು. ಪ್ರತಿಯೊಂದು ಕೂಡ ನೀವು ಮನೆಯಲ್ಲೇ ಓದ್ಕೊಬೇಕಾಯ್ತಾ. ಸೊ ಆವಾಗ ನೀವೇನಾಗುತ್ತೆ, ಮಾಡ್ಯೂಲ್ ಇನ್ನೇನಿದೆ, ಮಾಡ್ಯೂಲ್ 3 2 ಮಾತ್ರ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಇದನ್ನು ಮಾಡ್ಯೂಲ್ 2 ಮಾಡ್ಕೊಳ್ಳಿ, ಇಲ್ಲಿ ಮಾಡ್ಯೂಲ್ 5 ಮಾಡ್ಕೊಳ್ಳಿ, ಆಯಿತಾ. ಇವೆರಡು ಮಾಡ್ಯೂಲ್ ತುಂಬ ಕಷ್ಟ ಇದೆ, ಬಟ್ ಇಟ್ಸ್ ಓಕೆ. ಯಾಕಂದರೆ ಈ ಕ್ವಶನ್ಸ್ ತುಂಬ ತಲೆ ಕೆಡಿಸುತ್ತೆ. DNS ಏನಿದೆ ಆ ಡಯಾಗ್ರಾಮ್ ಅದನ್ನ ಓದ್ಕೊಳ್ಳಿ, ಅದೇ ಬರುತ್ತೆ ಎಕ್ಸಾಮ್ಗೆ, ಬರೀ ಆಯಿತಾ. DNS ಇಲ್ಲಾಂದರೆ SSN ಇದೆ, ಮತ್ತು ಸಮಥಿಂಗ್ ಕ್ವಶನ್ಸ್ ಇದೆ ಅಷ್ಟೇ, ಆಯಿತಾ. ಸೊ ಇಷ್ಟು ಆಗಿತ್ತು. ನೀವು ಎಕ್ಸಾಮ್ಗೆ ಈಸಿಯಾಗಿ 40 ಮಾರ್ಕ್ಸ್ 50 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಎಕ್ಸಾಮ್ ಆಯಿತಾ. ನಾನು ಇದೇನು ಕ್ವಶನ್ಸ್ ಕೊಟ್ಟಿದ್ದೀನಿ ಇದು ನಾವು ಜಸ್ಟ್ ಫಾರ್ 122 rupees ಅಷ್ಟೇ. ಐ ಥಿಂಕ್ ಯು ಎವ್ರಿ ಕ್ಯಾನ್ ಎಫರ್ಡ್. ವೈ, ಬಿಕಾಸ್ ಯು ಆರ್ ಪೇಯಿಂಗ್ ಲ್ಯಾಕ್ಸ್ ಫಾರ್ ದ ಕಾಲೇಜಸ್. ಓಕೆ, ಐ ಥಿಂಕ್ ಇಟ್ಸ್ ಜಸ್ಟ್ ಫಾರ್ 120 rupees. ಓಕೆ, ನೀವೆಲ್ಲ ಫಾಲೋ ಮಾಡ್ಕೊತೀರಿ ಅನ್ಕೊಂಡಿದ್ದೀನಿ. ನೆಕ್ಸ್ಟು ಕಂಪ್ಯೂಟರ್ BCS 502 ಆಯಿತಾ. ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ. ಇದರಲ್ಲಿ ಫಸ್ಟ್ ಮಾಡ್ಯೂಲ್ ಅಷ್ಟೇ ನೋಡಿಸೋದು, ಫಸ್ಟ್ ಮಾಡ್ಯೂಲ್ ಅಷ್ಟೇ ನಾನು ನೋಡಿಸ್ತೀನಿ. ಜಸ್ಟ್ 7 ಕ್ವಶನ್ಸ್ ಇದೆ ಫಸ್ಟ್ ಮಾಡ್ಯೂಲಲ್ಲಿ. ಮಿಕ್ಕಿದೆಲ್ಲ ರಿಮೈನಿಂಗ್ ಮಾಡಲ್ ಐ ವಿಲ್ ಬಿ ಅಪ್ಲೋಡಿಂಗ್ ಇನ್ ಅವರ್ ರಿಜಿಸ್ಟ್ರೇಷನ್ ಕೋರ್ಸ್. ಓಕೆ, ಜಸ್ಟ್ ಡೂ ರಿಜಿಸ್ಟ್ರೇಷನ್, ಹಿಂಗೆ ಕೊಟ್ಟಿದ್ದ ಇಂಪಾರ್ಟೆಂಟ್ ಕ್ವಶನ್ಸ್ ಯು ಕ್ಯಾನ್ ಗೋ ಥ್ರೂ ದೇರ್. ಓಕೆ, ಪ್ರತಿಯೊಂದು ವಾಟ್ ಇಸ್ ಡೇಟಾ ಕಮ್ಯುನಿಕೇಷನ್ ಅಂದರೆ ಲೀಸ್ಟ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಮಾಡಲ್ ವಿತ್ ನೀಟ್ ಡಯಾಗ್ರಾಮ್. ವೆರಿ ಈಸಿಯೆಸ್ಟ್ ಕ್ವಶನ್ ದಿಸ್. ವಾಟ್ ಆಫ್ಟರ್ ದಟ್ ವಾಟ್ ಇಸ್ ದ ಕ್ಯಾರಿಯರ್ ಟ್ರಾನ್ಸ್ಮಿಷನ್ ಮೀಡಿಯಾ ಎಕ್ಸ್ಪ್ಲೇನ್ ದ ಸ್ವಿಚ್ಡ್ ಕೇಬಲ್ ಡೀಟೇಲ್ಸ್. ವೆರಿ ಈಸಿ ಕ್ವಶನ್ ಆಯಿತಾ, ವೆರಿ ಈಸಿ ಕ್ವಶನ್ಸು. ಒಂದು ಸ್ವಿಚೆಡ್ ಕೇಬಲು, ಒಂದು ಡಬಲ್ ಸ್ವಿಚೆಡ್ ಕೇಬಲ್ ಬರ್ತದೆ, ಇದು ಡಯಾಗ್ರಾಮು. ಅದು ಆಫ್ಟರ್ ದಟ್ ಯು ವಾಂಟ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಓಕೆ, ಡೇಟಾ ಕಮ್ಯುನಿಕೇಷನ್ ಅಂದರೆ ಏನು, ರಿಸೀವರು, ಸೆಂಡರು, ಮೆಸೇಜು, ಆ ಡಯಾಗ್ರಾಮು ವೆರಿ ಈಸಿ ಇಂಪಾರ್ಟೆಂಟ್. TCP ICP ಆಲ್ಸೋ ವೆರಿ ಈಸಿ ಡಯಾಗ್ರಾಮ್ ಇಸ್ ದೇರ್, TCP ICP. ಸೊ ಇನ್ ದಿಸ್ 3 of the question, one of the question is going to come in. Sorry, I think we forgot to mention this in points. Okay, for stars, but it's okay. It's a one part and remaining on a one part. Okay,
ಇಟ್ ಇಸ್ ಸೆಕೆಂಡ್ ಪಾರ್ಟ್, ಇಟ್ಸ್ ದ ಫಸ್ಟ್ ಪಾರ್ಟ್ ಆಯಿತಾ. ಸೊ ಎಕ್ಸ್ಪ್ಲೈನ್ ದ ಟಾಪಾಲಜೀಸ್ ಆಫ್ ಫೋರ್ ಟೈಪ್ಸ್ ಆಫ್ ಟಾಪಾಲಜೀಸ್ ಇದೆಲ್ಲ. ಆ ಟಾಪಾಲಜೀಸು ರಿಂಗು, ಅದು ಟಾಪು, ಮೆಶ್ಶು, ಅವೆಲ್ಲ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಡೈಗ್ರಾಮ್ಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೆನಲ್ಲ. ಮತ್ತು ಸ್ವಿಚಿಂಗ್ ಸರ್ಕ್ಯೂಟ್, ಸ್ವಿಚಿಂಗ್ ನೆಟ್ವರ್ಕ್, ಪ್ಯಾಕೆಟ್ಸ್ ಆ್ಯಂಡ್ ಸ್ವಿಚಿಂಗ್ ನೆಟ್ವರ್ಕ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ಅಷ್ಟೇ. ಡಿಸ್ಟ್ರಾಯ್ ದ ವರ್ಕಿಂಗ್ ಆಫ್ ಡೇಟಾಗ್ರಾಮ್, ಇಟ್ಸ್ ನಾಟ್ ಇಂಪಾರ್ಟೆಂಟ್, ಬಟ್ ಆದರೂ ಒಂದ್ಸರಿ ಓದ್ಕೊಂಡಿರಿ ಡೈಗ್ರಾಮ್ ಇದೆಲ್ಲ. ಸೊ ಅದರಿಂದ ವರ್ಚುವಲ್ ಸರ್ಕ್ಯೂಟ್ ಅಂದ್ರೇನು, ನೀ ಡೈಗ್ರಾಮ್ ಎಕ್ಸ್ಪ್ಲೈನ್ ದ 3 phases ಆಫ್ ಯೂನಿವರ್ಸ್ VCN ವರ್ಚುವಲ್ ಸರ್ಕ್ಯೂಟ್ ನೆಟ್ವರ್ಕ್ಸ್, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೇನಿದೆ ಅಲ್ಲ, ಈ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, 7 ಕ್ವಶನ್ಸಲ್ಲಿ 14 ಮಾರ್ಕ್ಸ್ ಒಂದು ಪಕ್ಕ ಬಂದೇ ಬರುತ್ತೆ. ಬಟ್ ಅವ್ರು ನಿಮ್ಮ ಮೇಲೆ ಅವ್ರು ನಿಮ್ಮಲ್ಲಿ ದಯ ನೋಡಿಸಿದ್ರೆ ಈಸಿಲಿ ಯು ಕ್ಯಾನ್ ಗೆಟ್ 20 ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮ್ಸು, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು, ಎವ್ರಿ ಒನ್ ಆಸ್ಕಿಂಗ್ ಆರ್ ಆನ್ಸರ್ಸ್. ನನಗೆ ನಿಮ್ಗೆ ಸ್ಟುಪಿಡಿಟಿ ಅಂತ ಹೇಳ್ಕೊಬೋದಾ, ಏನು ಹೇಳ್ಕೊ ನನಗೂ ಅರ್ಥ ಆಗ್ತಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಕಂಪ್ಯೂಟರ್ ಸ್ಟೂಡೆಂಟ್ಸ್, ನೀವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದೆ, ಒಂದು AM ಅಲ್ಲಿ ಇರ್ಬೋದು, CSDS, ಕಂಪ್ಯೂಟರ್ ಸೈನ್ಸ್ ಇಲ್ಲ ಅಂದರೆ IAS ಅಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ. ನಾನು ಏನಂತ ಕೇಳಿದ್ರೆ, ನಿಮ್ಮ ಹತ್ರ ಇಷ್ಟೊಂದು ಆಪರ್ಚುನಿಟಿ ಇದೆ, ಓಪನ್ ಸೋರ್ಸ್ ಇದೆ, ಕ್ಲೌಡ್ದೆ, ಪ್ರತಿಯೊಂದು ಕೂಡ ಇದೆ, ಗಿಂಪ್ಲಿ ಅಂತ ಅದೊಂದಿದೆ. ಸೊ ಇಷ್ಟೊಂದು ಇದ್ಕೊಂಡು ಕೂಡ ನೀವು ವೈ ಅವರು ಆನ್ಸರ್ಸ್ಗೋಸ್ಕರ ಏನಕ್ಕೆ ಇಷ್ಟೊಂದು ಬರಲಾಗ್ತಾರೆ ನನಗಂತೂ ಗೊತ್ತಿಲ್ಲ. ಮತ್ತು ಯೂಟ್ಯೂಬ್ ಇದೆ, ಯೂಟ್ಯೂಬಲ್ಲಿ ಡೈಗ್ರಾಮ್ಸ್ ಇರ್ತವೆ, ಒಂದು ಚಾನಲ್ಸ್ ಇದೆ, ಹಿಂದಿ ಚಾನಲ್ಸ್ ಇದ್ದಾವೆ, ಹಿಂದಿ ಚಾನಲ್ಸಲ್ಲಿ ಅವ್ರು ಬಂದುಬಿಟ್ಟು ಈ ಡೈಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಆನ್ಸರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಇವರು ಇನ್ನು ಆನ್ಸರ್ಸ್ ಬೇಕು ಅಂತ ಹೇಳ್ತಿದ್ದಾರೆ, ನಂಗೆ ಅರ್ಥ ಆಗ್ತಿಲ್ಲ. ಆನ್ಸರ್ಸ್ ಆರ್ ಈಸಿ ಸೋರ್ಸಸ್ ಅಂತ ಹೇಳ್ತೀನಿ ನಾನು. ಪ್ರತಿಯೊಂದು ಕೂಡ ಆನ್ಸರ್ಸ್ ಸಿಗುತ್ತೆ, ಬಟ್ ಆದರೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಆನ್ಸರ್ಸ್ ನೋಡ್ಬೋದು ಪ್ರತಿಯೊಂದು ಕೂಡ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ನಿಮಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕಂಪ್ಲೀಟ್ ಈ ಮಾಡ್ಯೂಲ್ 2, ಇನ್ನೊಂದು ಮಾಡ್ಯೂಲ್, ಈ ಕ್ವಶನ್ಸ್ ಎಷ್ಟಿದ್ದಾವೆ ಅಂತ ಹೇಳ್ತೀನಿ. ಮಾಡ್ಯೂಲ್ 2 ಅಲ್ಲಿ 5 ಕ್ವಶನ್ಸ್, ಮಾಡ್ಯೂಲ್ 3 ಅಲ್ಲಿ 6 ಕ್ವಶನ್, ಮಾಡ್ಯೂಲ್ 4 ಅಲ್ಲಿ 6, ಎಲ್ಲ ಆಲ್ ಕ್ವಶನ್ಸ್ ಲೆಸರ್ ದೆನ್ 7 ಕ್ವಶನ್ಸ್ ಫ್ರಮ್ ಈಚ್ ಮಾಡ್ಯೂಲ್ ಆಯಿತಾ. ಅಷ್ಟು ಓದ್ಕೊಂಡ್ರೆ ನೀವು ಈಸಿಯಾಗಿ 60 ಮಾರ್ಕ್ಸ್ ಆರಾಮ ಪಾಸ್ ಆಗ್ತೀರಾ. ಇಟ್ಸ್ ಮೈ ಗ್ಯಾರಂಟಿ. ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನಾವು ಆಯಿತಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಷ್ಟೊತ್ತರೆಗೂ ನೋಡ್ತಿದ್ದಾರೆ, ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಈ ವಿಡಿಯೋ. ಸೊ ನಾಳೆ ಎಕ್ಸಾಮ್ ಆದಮೇಲೆ ನಮಗೆ ಕಮೆಂಟ್ ಮಾಡಿ ಇದೇ ವಿಡಿಯೋ ಬ್ಯಾಕ್. ಓಕೆ.